ಹನುಮನ ಋಣ. ಶ್ರೀರಾಮನು ಲಂಕೆಯಲ್ಲಿ ವಿಜಯವನ್ನು ಪಡೆದ ಮೇಲೆ ಕೆಲವು ದಿನಗಳ ಬಳಿಕ ಶ್ರೀರಾಮ, ವಿಭೀಷಣ, ಜಾಂಬವಂತ, ಸುಗ್ರೀವ ಮತ್ತು ಅಂಗದ ಆದಿಯಾಗಿ ಅವರನ್ನು ಅಯೋಧ್ಯೆಯಿಂದ ವಿದಾಯಪಡಿಸಿದರು. ಅವರು ಎಲ್ಲರೂ ಹನುಮಂತ ಅಲ್ಲಿಯೇ ಉಳಿದದ್ದು ನೋಡಿ ಶ್ರೀರಾಮನು ನಂತರ ವಿದಾಯಪಡಿಸಬಹುದು ಎಂದುಕೊಂಡರು. ಆದರೆ ರಾಮನು ಹನುಮಂತನಿಗೆ ವಿದಾಯಪಡಿಸಲಿಲ್ಲ. ಆಮೇಲೆ ಪ್ರಜೆಯು ಪ್ರಶ್ನಿಸಲು ಆರಂಭಿಸಿತು, ಏನಿದು? ಎಲ್ಲರೂ ಹೋದರು, ಆದರೆ ಹನುಮಂತ ಅಯೋಧ್ಯೆಯಿಂದ ಹೋಗಲಿಲ್ಲ. ನಂತರ ರಾಜದರ್ಬಾರಿನಲ್ಲಿ ಚರ್ಚೆ ಆರಂಭವಾಯಿತು. ಹನುಮಂತನಿಗೆ ಯಾರೂ ಕೇಳಲು ಸಿದ್ಧರಿಲ್ಲ. ನೀನು ಯಾವಾಗ ಅಯೋಧ್ಯೆಯಿಂದ ಹೋಗುವೆ? ಮೊದಲಿಗೆ ಮಾತಾ ಸೀತಾದೇವಿ ಹನುಮಂತನನ್ನು ವಹಿಸುವ ಅವಕಾಶ ಬಂತು. ಮಾತಾ ಸೀತಾ ಹೇಳಿದರು, ನಾನು ಲಂಕೆಯಲ್ಲಿ ದುಃಖದಲ್ಲಿದ್ದೆ. ಒಂದು ದಿನ ಒಂದು ಯುಗದಂತೆ ಕಂಡಿತು. ಹನುಮಂತನು ತಾಳ್ಮೆಯಿಂದ ಇರುವಂತೆ ಕೇಳಿಕೊಂಡು ನಾನು ಕೊಟ್ಟ ಮುದ್ರಿಕೆ ಪ್ರಭುವಿಗೆ ಮುಟ್ಟಿಸಲು ಹೋದ. ನಾನು ಆಗಲೇ ಅವನನ್ನು ನನ್ನ ಪುತ್ರನನ್ನಾಗಿ ಸ್ವೀಕರಿಸಿರುವೆ. ಈಗ ನಾನು ಈ ಪುತ್ರನ ಹನುಮಂತನಿಗೆ ಎಲ್ಲಿ ಹೇಳಲಿ? ಅಯೋಧ್ಯ ಬಿಡುವಂತೆ ನೀವು ಬೇರೆ ಯಾರಿಂದಲಾದರೂ ಹೇಳಿಸಿ ನೋಡಿ. ನಂತರ ಲಕ್ಷ್ಮಣನ ಸರದಿ ಬಂತು. ಹನುಮನನ್ನು ಅಯೋಧ್ಯೆ ಬಿಟ್ಟು ಹೋಗುವಂತೆ ಹೇಳಲು ಆಗ ಆತ ಹೇಳಿದ, ನಾನು ಲಂಕೆಯ ರಣಭೂಮಿಯಲ್ಲಿ ಮರಣಶೈಲಿಯಲ್ಲಿ ಬಿದ್ದಿದ್ದೆ. ಸಮಸ್ತ ರಾಮದಳ ದುಃಖಿತವಾಗಿತ್ತು. ಈಗೇನು ಆಕಾಶ ಭೂಮಿ ಒಂದು ಮಾಡುವಂತೆ ನಿಂತ ಈ ಹನುಮಂತ ಸ್ವತ್ತೇ ನಾನು. ನೀವು ನನಗೆ ಹೇಳಲು ಹೇಳಿದರೆ ಇದು ನನಗೆ ಯೋಗ್ಯವಲ್ಲ. ಅವನು ಸಂಜೀವಿನಿ ಪರ್ವತ ತಂದು ನನ್ನ ಪ್ರಾಣ ಉಳಿಸಿದ ಮೇಲೆ ನಾನ್ಯಾವತ್ತೂ ಅವನನ್ನಾಗಿ ಬಿಟ್ಟೆ. ಬೇರೆ ಯಾರ ಕಡೆಯಿಂದಾದರೂ ಪ್ರಯತ್ನಿಸಿ. ನಂತರ ಭರತನ ಸರದಿ ಬಂತು. ಭರತ ಅಳುತ್ತಾ ಹೇಳಿದ, ಮೊದಲೇ ರಾಮನನ್ನು ಅಯೋಧ್ಯೆಯಿಂದ ವನವಾಸಕ್ಕೆ ಅಟ್ಟಿದ ಕಳಂಕ ನನ್ನನ್ನು ಜೀವನ ಪೂರ್ತಿ ತಿನ್ನುತ್ತಿದೆ. ಅಷ್ಟರಲ್ಲಿ ಇನ್ನು ಈ ಹನುಮಂತನನ್ನು ಅಯೋಧ್ಯೆಯಿಂದ ಹೊರಗಟ್ಟಿ ಯಾವ ಪಾಪಕ್ಕೆ ಬಲಿಯಾಗಿ ನೋವು ಅನುಭವಿಸಲಿ? ಭರತನ ಕಣ್ಣೀರು ಧಾರೆಯಾಗಿ ಹರಿಯಿತು. ನಂತರ ಶತ್ರುಘ್ನನ ಸರದಿ ಬಂತು. ಶತ್ರುಘ್ನ ಹೇಳಿದ, ನಾನು ಸಂಪೂರ್ಣ ರಾಮಾಯಣದಲ್ಲಿ ಏನೂ ಹೇಳಿಲ್ಲ. ಇಂದು ನಾನು ಏಕೆ ಹೇಳಬೇಕೆಂದು? ಅವನು ಶ್ರೀರಾಮ, ಮಾತೆ ಸೀತೆ, ಅಣ್ಣ ಲಕ್ಷ್ಮಣ ಇವರೆಲ್ಲರ ಪ್ರಾಣ ರಕ್ಷಿಸಿದ್ದಾನೆ. ಯಾವುದೋ ಒಳ್ಳೆ ಕೆಲಸವಿದ್ದರೆ ಒಪ್ಪಿಕೊಳ್ಳುತ್ತಿದ್ದೆ. ಹನುಮಂತನನ್ನು ಅಯೋಧ್ಯ ಬಿಡಲು ಹೇಳುವ ಕೆಲಸ ನನಗೆ ಯೋಗ್ಯವಲ್ಲ ಎಂದು ಬಿಟ್ಟ. ನಂತರ ರಾಮ್ಜಿ ಮಾತಾ ಸೀತಾ ಅವರಿಂದ ಕೇಳಿಸಿದರು, ಪ್ರಭು, ನೀವು ಹನುಮಂತನಿಂದ ಆತಂಕಗೊಳ್ಳುತ್ತಾರೆ, ಏಕೆಂದರೆ ನೀವು ಹನುಮಂತನ ಕೃತಜ್ಞರಾಗಿದ್ದಾರೆ. ಇನ್ನು ಉಳಿದದ್ದು ಪ್ರಭು ಶ್ರೀರಾಮ, ರಾಜಾರಾಮ, ಮಾತಾ ಸೀತಾದೇವಿ ಹೇಳಿದಳು, ಪ್ರಭು, ನೀವಂತೂ ಮೂರು ಲೋಕದ ಸ್ವಾಮಿ. ನೀವೇ ಹನುಮನನ್ನು ಅಯೋಧ್ಯೆ ಬಿಡಲು ಪ್ರಾರ್ಥಿಸಿ. ರಾಮ್ಜಿ ಹೇಳಿದರು, ದೇವಿ, ನಾನಂತೂ ಹನುಮಂತನ ಋಣದಲ್ಲಿರುವೆ. ಈ ಕೃತಜ್ಞತೆ ಅವನಿಗೆ ಸುಲಭವಾಗಿ ತೀರಿಸಲಾಗುವುದಿಲ್ಲ. ಇಷ್ಟು ಸಾಮರ್ಥ್ಯ ಈ ರಾಮನಲ್ಲಿ ಇಲ್ಲ. ದೇವಿ, ರಾಮನಲ್ಲಿ ಇದ್ದಷ್ಟು ಶಕ್ತಿಯು ಈ ರಾಮನಾಮದಲ್ಲಿದೆ. ಏಕೆಂದರೆ ಋಣ ತೀರಿಸಲು ಸಮಾನವಾದ ಶಕ್ತಿಯೇ ಬೇಕು. ಕೇಳಲು ಇಚ್ಛಿಸುತ್ತೀರಾ? ಹನುಮಂತನ ಋಣ ಹೇಗೆ ತೀರಿಸಬಹುದು ಎಂಬುದನ್ನು? ಮೊದಲು ಹನುಮಂತನ ವಿವಾಹ ಮಾಡಬೇಕು ಮತ್ತು ಲಂಕೇಶ ಅವರು ಹನುಮಂತನ ಸ್ತ್ರೀಯನ್ನು ಗುರುತಿಸಬೇಕು. ಮುಂಗುರುಡು ಅಂಗುಟಿಯ ಹೊತ್ತಿರುವ ರಘುನಾಥ ತಮ್ಮ ಶೌರ್ಯದಿಂದ ಅಲಭ್ಯವಾದ ಸಮುದ್ರ ದಾಟಿ ಬರುತ್ತಾರೆ. ಆಗ ರಘುನಾಥ ಅವರು ಹನುಮಂತನ ಋಣವನ್ನು ತೀರಿಸಬಲ್ಲರು. ಇಂತಹ ಹನುಮಂತನ ದಿವ್ಯ ಋಣವನ್ನು ತೀರಿಸುವುದು ಸುಲಭವಲ್ಲ. ನಾನು ಹಾಗೆ ಸುಮ್ಮನೆ ಹೇಳಲಿಲ್ಲ. ನಾನು ಬಹಳ ಯೋಚಿಸಿ ಹೇಳಿದ್ದೆ. ಆದರೆ ನೀವು ಕೇಳಿದರೆ ನಾಳೆ ರಾಜ್ಯಸಭೆಯಲ್ಲಿ ಹೇಳುತ್ತೇನೆ. ಅಂದಿನ ರಾಜ್ಯಸಭೆಯಲ್ಲಿ ಎಲ್ಲರೂ ಕೂಡಿದ್ದರು. ಹನುಮಂತನಿಗೆ ಶ್ರೀರಾಮನು, ಹನುಮಂತ, ಎಲ್ಲರಿಗೂ ನಾನು ಸಹಾಯ ನೀಡಿದ್ದೇನೆ ಮತ್ತು ಅವರಿಗೆ ಸ್ಥಾನ ನೀಡಿದ್ದೇನೆ. ವಿಭೀಷಣ ಮತ್ತು ಸುಗ್ರೀವ ಅವರಿಗೆ ಕ್ರಮವಾಗಿ ಲಂಕಾ ಮತ್ತು ಕಿಷ್ಕಿಂಧೆಯ ರಾಜಪದ ಮತ್ತು ಅಂಗದನಿಗೆ ಯುವರಾಜ ಪದ ನೀಡಿದ್ದೇನೆ. ನೀನು ಕೂಡ ನಿನ್ನ ಇಚ್ಛೆಯನ್ನು ಹೇಳು. ಹನುಮಂತ ಹೇಳಿದ, ಪ್ರಭು, ನೀವು ಎಷ್ಟು ಹೆಸರನ್ನು ತೋರ್ಪಡಿಸಿದಿರೋ ಅವರೆಲ್ಲರಿಗೂ ಒಂದೊಂದು ಸ್ಥಾನ ದೊರಕಿತು ಮತ್ತು ನೀವು ಹೇಳುತ್ತೀರಿ, ತೈ ಮಮ ಪ್ರಿಯ ಲಭಿಮಣ ತೇ ದೂನ. ಹಾಗಾದರೆ ನಾನು ಈ 2 ಸ್ಥಾನಗಳನ್ನು ಕೇಳಿದರೆ? ಎಲ್ಲರೂ ಯೋಚಿಸತೊಡಗಿದರು, ಹನುಮಂತ ಏನು ಬೇಡಬಹುದು ಎಂದು. ಇದು ಹನುಮಂತನಿಗೆ ಮಾತ್ರವೇ ಸಾಧ್ಯ. ಶ್ರೀ ರಾಜಾರಾಮ ಎಲ್ಲ ಮಂತ್ರಿಗಳ ಸಭೆಯಲ್ಲಿ ಹನುಮಂತನನ್ನು ಕೇಳಿಸುವಂತೆ ಹೇಳಿದರು. ಹನುಮಂತ, ಎಲ್ಲರೂ ನಿನ್ನ ಸಹಾಯವನ್ನು ಮೆಚ್ಚಿದರು
ಮತ್ತು ಉಳಿದವರಿಗೆ ಅವರವರ ಸ್ಥಾನ ನೀಡಿದೆ. ಈಗ ನೀನು ನಿನ್ನ ಮನದಾಸೆಯನ್ನು ಹೇಳು. ಹನುಮಂತನ ಬಾಯಲ್ಲಿ, ನೀವು ಎಲ್ಲರಿಗೂ ನಾನಾ ಸ್ಥಾನಗಳನ್ನು ನೀಡಿದ್ದೀರಿ, ಆದರೆ ಈ ಸ್ಥಾನಗಳಲ್ಲಿ ನನಗೆ ರಾಮಚರಣಗಳ ಭಕ್ತಿ ಬೇಕು. ಶ್ರೀರಾಮ ಹೇಳಿದರು, ನೀನು 2 ಸ್ಥಾನಗಳನ್ನು ಕೇಳು ಹನುಮಂತ. ಹನುಮಂತನು ರಾಮನ ಪಾದಗಳನ್ನು ಹಿಡಿದು ಹೇಳಿದನು, ನನಗೆ ರಾಮನ 2 ಚರಣಗಳೂ ಬೇಕು. ಜೈ ಶ್ರೀರಾಮ್. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.